everyone, welcome back to my YouTube channel Banking Through Kannada. ನೋಡಿ ನಾವು ಸಾಕಷ್ಟು ವಿಡಿಯೋಸ್ನ ಮಾಡಿದ್ದೀವಿ ಹೌದಾ. ಯಾವುದು ಬ್ಯಾಂಕಿಂಗ್ ಮೇಲೆ, ಸ್ಪೆಸಿಫಿಕ್ ಆಗಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳ ಮೇಲೆ, ಲೈಕ್ ಪ್ರಿಲಿಮಿನರಿ ಎಕ್ಸಾಮ್ಸ್ ಯಾವ ಥರ ನಡೀತವೆ, ಮೇನ್ಸ್ ಎಕ್ಸಾಮ್ಸ್ ಯಾವ ಥರ ನಡೀತವೆ, ಅದರಲ್ಲಿರುವಂಥ ಸಿಲೆಬಸ್ ಏನು, ಸಬ್ಜೆಕ್ಟ್ಸ್ಗಳು ಯಾವ್ಯಾವ ಇದ್ದಾವೆ, ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ, ಆ್ಯಂಡ್ ಈವನ್ ಇಂಟರ್ವ್ಯೂ ಬಗ್ಗೆನೂ ಸಾಕಷ್ಟು ಸಲ ನಾವು ಮಾತಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ ಹೌದಾ. ಬಟ್ ಈ ವಿಡಿಯೋ ನಾನು ಸ್ಪೆಸಿಫಿಕ್ ಆಗಿ ಕನ್ನಡಿಗರು ಅಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಕನ್ನಡಿಗರು ಯಾರ್ಯಾರು ಆಸ್ಪಿರೆಂಟ್ಸ್ಗಳಿದಾರಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತೀವಿ ಅಂತ ಕೂತಿರೋರು, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಓಕೆನಾ. ಅವರು ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅಂತ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ. ಲೈಕ್ ರಿಯಾಲಿಟಿ ಏನಿದೆ ಆ್ಯಸ್ ಆಫ್ ನೌ ಅಂತ ನೋಡೋದಾದರೆ ಓಕೆ ಫಸ್ಟ್ ಆಫ್ ಆಲ್ ನೋಡಿ, ಈಗ ಯಾರೋ ಈಗ ನಾನೇ ತಗೊಳ್ಳಿ ಸ್ಪೆಸಿಫಿಕ್ ಆಗಿ. ಫಾರ್ ಎಕ್ಸಾಂಪಲ್ ಒಂದು ಮಿನಿಮಮ್ ಡಿಗ್ರಿ, ಸಿಂಪಲ್ ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಾದ ತಕ್ಷಣ ನನ್ನ ತಲೆಯಲ್ಲಿ ಬಂತು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಣ ಅಂತ. ಸೊ ನಾವು ಸಿಂಪಲ್ ಆಗಿ ಹೇಳೋದಾದರೆ, ಡಿಗ್ರಿ ಮುಗಿದ ತಕ್ಷಣ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ತಲೆಗೆ ಬಂದಾಗ ಬರೋವಂಥ ಲಿಸ್ಟ್ ಯಾವ್ಯಾವ ಜಾಬ್ಸಿಗೆ ನಾವು ಅಪ್ಲೈ ಮಾಡ್ಬೋದು, ಯಾವ್ಯಾವ್ದಕ್ಕೆ ನಾವು ಓದ್ಕೋಬೋದು, ಈ ಥರ ಬಂದಾಗ ಫಸ್ಟ್ ಯಾವ್ದು ಬರುತ್ತೆ ನಾನು ಹೇಳ್ತಿದ್ದೀನಿ. ಜನರಲ್ ಆಗಿ ಇಲ್ಲಿ ನಾವೇನು ಮಾಡೋಣ, ಪರ್ಸೆಂಟೇಜ್ ವೈಸು ಅಂದರೆ ಇದೇ ಅಕ್ಯುರೇಸಿ ಅಂತ ನಾನು ಹೇಳ್ತಿಲ್ಲ, ಜನರಲ್ ಆಗಿ ಮಾತಾಡ್ತಾ ಹೋಗೋಣ ಓಕೆನಾ. ಸೊ ಫಸ್ಟ್ ಬರೋದು ಯಾವುದು, ಈಗ 100% ಅಂತ ತೊಗೊಂಡಾಗ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫಸ್ಟು ಒಂದು 50%ನ ಕಮ್ಮಿನೇ ಅಂತ ತಿಳ್ಕೊಳ್ಳಿ, ಒಂದು 20-30% ತುಂಬಾ ಡೆಡಿಕೇಟೆಡ್ ಆಗಿ ಫೋಕಸ್ಡ್ ಆಗಿ ಓದೋದು ಯಾವುದು ಅಂದರೆ UPSC ಹೈ ಲೆವೆಲ್ ಎಕ್ಸಾಮು, ಅದಕ್ಕೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಕನ್ನಡಿಗರ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ಬೇರೆ ಯಾವ ಭಾಷೆಯವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನಮ್ಮ ಕನ್ನಡಿಗರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವ. ಸೊ ಈ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಓಕೆ. ಫಸ್ಟು UPSC ಅಂತ ಓದ್ತಿರೋರು ಒಂದು 20-30% ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ, ತುಂಬಾ ಫೋಕಸ್ಡ್ ಆಗಿ ಓದ್ತಿರ್ತಾರೆ ಓಕೆ. ಅವರು ಅವಾಗವಾಗ ಈ ಕೆಳಗಿನ ಎಕ್ಸಾಮ್ ಅಂದರೆ ಏನು, ಅವ್ರಕ್ಕಿಂತ ಕೆಳಗೆ ಯಾವುದಿರ್ತವೆ, PSI ಆಗಿರ್ಬೋದು, PC ಆಗಿರ್ಬೋದು, ಆ್ಯಂಡ್ KEA ಅಂಡರಲ್ಲಿ ಒಂದಿಷ್ಟು ಎಕ್ಸಾಮ್ಗಳು ಬಿಡ್ತಿರ್ತಾರೆ, ಆ್ಯಂಡ್ PDO ಆಗಿರ್ಬೋದು, STA FDA ಈ ಥರ ಎಲ್ಲ ಬಿಡ್ತಿರ್ತಾರೆ. ಅವರು ಅವಾಗ ಆ ಎಕ್ಸಾಮ್ಗಳನ್ನು ಬರ್ತಿರ್ತಾರೆ. ಅವರಿಗೆ ಒಂಥರ ಈಸಿ ಅನಿಸುತ್ತೆ, ಯಾಕೆಂದರೆ IAS KAS ಲೆವೆಲ್ ಓದಿರ್ತಾರೆ, ಅವರಿಗೆ ಸ್ವಲ್ಪ ಇವು ಈಸಿ ಅನಿಸಿದಾಗ ಅವರು ಟ್ರಯಲ್ಗೋಸ್ಕರ ಬರ್ತಾನೆ ಇರ್ತಾರೆ ಓಕೆನಾ. ಸೊ 20-30% ಅವರಾದರು. ನೆಕ್ಸ್ಟು ಒಂದು ದೊಡ್ಡ ವರ್ಗನೇ ಇದೆ ಅಥವಾ ಒಂದು ದೊಡ್ಡ ಗುಂಪೇ ಇದೆ, ಒಂದೇ ಒಂದು ಜಾಬ್ ಅಪರ್ಚುನಿಟಿ ಹಿಂದೆ ಓಡ್ತಾ ಇದೆ. ಯಾವುದು ಅಂತಂದರೆ ನಿಮ್ಮ ತಲೆಯಲ್ಲಿ ಬಂದಿರ್ಬೋದು, ಅದೇ PC PSI. ಎಷ್ಟೊಂದು ಜನ ಇದಕ್ಕೆ ಎಷ್ಟು ಡೆಡಿಕೇಟೆಡ್ ಆಗಿ ಓದ್ತಿದ್ದಾರೆ ಅಂದರೆ ಲಕ್ಷಾಂತರ ಜನ. ಲಕ್ಷ ಅನ್ನೋಕ್ಕೂ ಅದು ಕಡಿಮೆ ಅನಿಸುತ್ತೆ. ಅಷ್ಟೊಂದು ಜನ ಎಷ್ಟು ಸೀರಿಯಸ್ ಆಗಿ PSIಗೆ ಓದ್ತಿದ್ದಾರೆ ಅಂದರೆ ಅಬ್ಬಬ್ಬಬ್ಬ. ಡಿಗ್ರಿ ಮುಗಿಸೋರಾಗಿರ್ಬೋದು, ಡಬಲ್ ಡಿಗ್ರಿ ಅವರಾಗಿರ್ಬೋದು. ಹೆಂಗೆ ಅಂದರೆ ಕಾಮನ್ ಪ್ಲೇಸ್ಗಳು ಯಾವುವು ಅಂದರೆ ಧಾರವಾಡ ಆ್ಯಂಡ್ ಬೆಂಗಳೂರು. ಎಷ್ಟೊಂದು ಜನ ಹೋಗಿ ಅದರಲ್ಲಿ ಸ್ವಲ್ಪ ಜನ ಕೋಚಿಂಗ್ ತೊಗೊಂಡು ಓದ್ತಿದ್ದಾರೆ, ಸ್ವಲ್ಪ ಜನ ಕೋಚಿಂಗ್ ಮುಗಿಸ್ಕೊಂಡಾಗಿರ್ಬೋದು, ಅಥವಾ ಲೈಬ್ರರಿಯಲ್ಲಿ 24/7 ಬೆಳಗ್ಗೆ ಹೋದ್ರು ಅಂದರೆ ರಾತ್ರಿವರೆಗೂ ಅದೇ ಕೆಲಸ ಅವರಿಗೆ. ಇವನ್ ರಾತ್ರಿ ಕೂಡ ಅಲ್ಲೇ ಮಲ್ಕೋತಾರೆ ಲೈಬ್ರರಿಯಲ್ಲಿ. ಅಷ್ಟೊಂದು ಡೆಡಿಕೇಟೆಡ್ ಆಗಿ ಓದ್ತಿದ್ದಾರೆ ಯಾವುದಕ್ಕೆ, PC ಆ್ಯಂಡ್ PSIಗೆ. ಬಟ್ ಓದಿ, ನಾನು ಬೇಡ ಅಂತಿಲ್ಲ. ನಿಮ್ಮ ಆ್ಯಂಬಿಷನ್ ಆಗಿರ್ಬೋದು, ನಿಮ್ಮ ಗೋಲ್ ಆಗಿರ್ಬೋದು, ನಿಮ್ಮ ಏಮ್ ಆಗಿರ್ಬೋದು, ನೀವು ಅಚೀವ್ ಮಾಡಬೇಕು, ನೀವು ಅದನ್ನು ಚೆನ್ನಾಗಿ ಓದ್ತಿದ್ದೀರಾ, ಚೇಸ್ ಮಾಡ್ತಿದ್ದೀರಾ, ಕರೆಕ್ಟ್ ಓದಿ. ಬಟ್ ನನಗಿಲ್ಲಿ ಏನನ್ಸೋದು ಅಂದರೆ ಓಕೆ ಪರ್ಸೆಂಟೇಜ್ ವೈಸ್ ಮಾತಾಡ್ತಿದ್ದೀವಿ, ಒಂದು ಎಷ್ಟು 70-80% ಅಂದ್ರೂ ತಪ್ಪಾಗಲಿಕ್ಕಿಲ್ಲ PC PSI ಅಂತ ಹೋಗೋಣ. ಈ ಮಿಕ್ಕಿರೋದು ಏನು ಒಂದು 10-20% ಅಂತಿದೆ ಅಲ್ವಾ. ಸೊ ಅಲ್ಲಿ ಬರೋರು ಯಾರು, ನಮ್ಮ ಬ್ಯಾಂಕಿಂಗ್ ಅಂದ ತಕ್ಷಣ ಎಲ್ಲರಿಗೂ ಎಸ್ಪೆಷಲಿ ಕನ್ನಡಿಗರಿಗೆ ಭಯ. ಯಾಕೆಂದರೆ ಎಷ್ಟೊಂದು ಇದ್ದಾವೆ ಇದರಲ್ಲಿ ಪಾಯಿಂಟ್ಸ್. ಯಾಕೆಂದರೆ ನೋಡಿ, ಬ್ಯಾಂಕಿಂಗ್ ಅಂದ ತಕ್ಷಣ ಅವ್ರ ತಲೆಯಲ್ಲಿ ಬರೋದು ಏನಂತಂದರೆ, ನನಗೆ ಇಂಗ್ಲೀಷ್ ಬರಲ್ಲ. ಬ್ಯಾಂಕಿಂಗ್ ಅಂದ ತಕ್ಷಣ ಕ್ವಶನ್ಸ್ ಎಲ್ಲ ಇಂಗ್ಲೀಷಲ್ಲಿ ಇರ್ತವೆ, ನನಗೆ ಬರಲ್ಲ, ಬಿಟ್ಟಾಕ್ಬಿಡೋದು. ಬ್ಯಾಂಕಿಂಗ್ ನಾನು ಹೋಗಲ್ಲ, ಬರೆಯಲ್ಲ ಎಕ್ಸಾಮ್. ಒಂದಾಯಿತು. ಸೆಕೆಂಡು, ಇಂಟರ್ವ್ಯೂವಲ್ಲಿ ಬರೀ ಇಂಗ್ಲೀಷಲ್ಲೇ ಕ್ವಶನ್ಸ್ ಕೇಳ್ತಾರೆ. ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತೆ, ನೆಟ್ಟು ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ನಾನು ಎಲ್ಲಾಗುತ್ತೆ ಇಂಟರ್ವ್ಯೂ, ಆಗಲ್ಲ. ಸೆಕೆಂಡ್ ಒನ್. ಥರ್ಡ್ ಒನ್, ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲ ಕಂಪ್ಯೂಟ್ರಲ್ಲೇ ನಡೀತವೆ, ಪೆನ್ನು ಪೇಪರಲ್ಲಿ ಅಥವಾ OMR ಶೀಟಲ್ಲಿ ತಿದ್ದೋ ಅಂಥವು ಯಾವುವೂ ಅಲ್ಲ. ಸೊ ನನಗೆ ಕಂಪ್ಯೂಟರ್ ನಾಲೆಜೇ ಇಲ್ಲ, ಕಂಪ್ಯೂಟ್ರು ಕೀಬೋರ್ಡ್ ಒತ್ತೋಕ್ಕೆ ಬರಲ್ಲ, ನಾನೇನು ಎಕ್ಸಾಮ್ ಬರಿತೀನಿ. ಸೊ ಅಲ್ಲಿ ಬಿಡ್ತಾರೆ. ಥರ್ಡ್ ಪಾಯಿಂಟ್. ಸೊ ಈ ಥರ ಒಂದೊಂದು ಆಸ್ಪೆಕ್ಟಿಂದ ಒಂದೊಂದು ವೇಯಿಂದ ಥಿಂಕ್ ಮಾಡಿ ಬ್ಯಾಂಕಿಂಗ್ನ ಆದಷ್ಟು ದೂರ ತಳ್ತಾ ಇದ್ದಾರೆ. ಸೊ
ನನಗೆ ಅನಿಸುತ್ತೆ ಅಂದರೆ ನೀವು ಅಂದ್ಕೊಂಡಷ್ಟು ಬ್ಯಾಂಕಿಂಗ್ ಅಷ್ಟೊಂದು ಟಫ್ ಅಲ್ಲ. ನೀವು ವರ್ಷಾನುಗಟ್ಟಲೆ ಎಲ್ಲ ಕುತ್ಕೊಂಡು ಈ PCPSI ಓದ್ತಿದ್ದೀರಲ್ಲ, ಅದೇ ಡೆಡಿಕೇಶನ್ನ, ಅದೇ ಒಂದು ಏನಂತಾರಲ್ಲ ಫೋಕಸ್ ಮಾಡಿ ಬ್ಯಾಂಕಿಂಗ್ ಓದಿದ್ರೆ ಅದಕ್ಕಿಂತ ಬೇಗನೆ ಇಲ್ಲಿ ಸೆಲೆಕ್ಟ್ ಆಗಿಬಿಡ್ತೀರ ನೀವು. ಯಾಕೆ ಅಂತ ಕೇಳ್ತೀರಾ? ನಾನು ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹೌದು, ನೀವು PCPSI ಬರೀತಿದ್ದೀರಾ, ಓಕೆ, FDA SDA ಬರೀತಿದ್ದೀರಾ, PDO ಬರೀತಿದ್ದೀರಾ, ಓಕೆ. ಸಿಂಪಲ್ಲಾಗಿ ಹೇಳಿ ನೀವೇನೆ, ನಿಮಗೆ ಯಾವಾಗ ನೋಟಿಫಿಕೇಷನ್ ಬಿಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಬಿಟ್ಟಾಗೆ ಗೊತ್ತು, ಓಕೆನಾ? ಓಕೆ, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ಓದ್ತಾನೆ ಇರಬೇಕು. ನಮ್ಮ ಕೆಲಸ ಏನೋ ಓದ್ತಿರ್ಬೇಕು. ನಾನು PCPSI ಅವೆಲ್ಲ ಬರೀಬೇಕು, ನಾನು ಓದ್ತಿರ್ಬೇಕು. ನೆಕ್ಸ್ಟು ನೋಟಿಫಿಕೇಷನ್ ಬಿಡೋದು ಗೊತ್ತಿಲ್ಲ. ನೋಟಿಫಿಕೇಷನ್ ಬಿಟ್ಟಾದ್ಮೇಲೆ ಎಕ್ಸಾಮ್ ಯಾವಾಗ ಇಡ್ತಾರೆ ಅಂತ ಗೊತ್ತಿರುತ್ತಾ? ಅದು ಗೊತ್ತಿರಲ್ಲ. 5 ತಿಂಗಳು, 6 ತಿಂಗಳು, 1 ತಿಂಗಳು, 2 ತಿಂಗಳು, ವರ್ಷನೋ 2 ವರ್ಷನೋ ಗೊತ್ತಿಲ್ಲ. ಇವನ್ ಹೌದು ತಾನೇ, ಎಕ್ಸಾಂಪಲ್ ಹಿಸ್ಟ್ರಿನೂ ಇದ್ದಾವೆ. ಏನಂತಂದರೆ 2 ವರ್ಷ ಆದಮೇಲೆ ಎಕ್ಸಾಮು ತೊಗೊಂಡಿದ್ದಾರೆ. ಅವರು ಬೇಗ ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲಿ ಬರುವಂಥ ಎಕ್ಸಾಮ್ಸ್ ಎಲ್ಲ ಇದೇ ಥರನೇ. ಬಟ್ ನಿಮಗೆ ಅವೆಲ್ಲ ಗೊತ್ತಿಲ್ಲ. ಓಕೆ, ಎಕ್ಸಾಮ್ ಆಯಿತು, ಒಂದು ವರ್ಷನೋ 2 ವರ್ಷನೋ ಬಿಟ್ಟು ಎಕ್ಸಾಮ್ ತೊಗೊಂಡ್ರು, ಎಕ್ಸಾಮ್ ಬರಿತೀರಾ, ಅಷ್ಟೊಂದು ಕಷ್ಟಪಟ್ಟು ಓದಿರ್ತೀರಾ, ಬೆಳಗ್ಗೆಯಿಂದ ರಾತ್ರಿವರೆಗೂ ಲೈಬ್ರರಿಯಲ್ಲಿ ಕೂತ್ಕೊಂಡು ನಿದ್ದೆ ಮಾಡಲಾರ್ದಂಗೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತೀರಾ. ಎಕ್ಸಾಮ್ ಏನೋ ಯಾವುದೋ ಒಂದು ಎಕ್ಸಾಮ್ ಹಾಲಲ್ಲಿ ಹಾಕಿರ್ತಾರೆ, ಆ ಬೇರೆ ಊರಿರುತ್ತೆ, ಹೋಗಿ ಎಕ್ಸಾಮ್ ಬರೆದು ಇನ್ನೇನು ಮನೆ ರೀಚ್ ಆಗಿರಲ್ಲ ನೀವು, ಆಲ್ರೆಡಿ ನ್ಯೂಸ್ ಬರ್ತಿರುತ್ತೆ TVಯಲ್ಲಿ, ಫೋನಲ್ಲೂ ಕೂಡ ಎಲ್ಲ ಕಡೆನೂ ಹರಿದಾಡ್ತಿರುತ್ತೆ. ಏನಂತ? ಎಕ್ಸಾಮ್ ಪೇಪರು ಲೀಕ್ ಆಗಿದೆ, ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅಥವಾ ಕ್ವಶನ್ ಪೇಪರು ಲೀಕ್ ಆಗಿರೋದು ಅನ್ನೋದು ಬಿಟ್ಟರೆ ಎಕ್ಸಾಮ್ನ ಏನಂತಾರಲ್ಲ ಬ್ಲೂಟೂತ್ ಇಟ್ಕೊಂಡು ಬಂದಿದ್ದಾರೆ, ಎಕ್ಸಾಮು ಕಾಪಿ ಚೀಟಿ ಮಾಡಿದ್ದಾರೆ. ಹಿಂಗೆ ಬಂದ ತಕ್ಷಣ ಏನು, ನೀವು ಬರೆದಿರೋ ಎಕ್ಸಾಮಿಗೆ ಏನಾದರೂ ನ್ಯಾಯ ಸಿಗ್ತಾ? ಇಲ್ಲ. ಅಲ್ಲಿಗೆ ಆ ಎಕ್ಸಾಮ್ ಕತೆ ಮುಗಿದೋಯ್ತು. ಆ್ಯಂಡ್ ಈ ಎಕ್ಸಾಮ್ ಹಿಂಗಾಯಿತು, ಅದಾಗಿರೋದಕ್ಕೆ ಈ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ನಾವು ಎಕ್ಸಾಮ್ ನಡೆಸ್ತಾ ಇದ್ದೀವಿ ಅಂತ ಈ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕೆ ಅವ್ರು ಎಷ್ಟು ದಿನ ತೊಗೋತಾರೆ ಟೈಮು? ದಿನ ಅಲ್ಲ, ಸಾರಿ 1 ತಿಂಗಳ ತೊಗೋತಾರೋ, ವರ್ಷಗಟ್ಟಲೆ ತೊಗೋತಾರೋ? ನಿಮ್ಗೆ ಗೊತ್ತು. ಸೊ ವರ್ಷಾನುಗಟ್ಟಲೆ ಕಾಯಬೇಕು ಆ ಒಂದು ಸ್ಟೇಟ್ಮೆಂಟ್ ಬರೋಕ್ಕೆ. ಅಗೇನ್ ಎಕ್ಸಾಮ್ ತೊಗೋತೀವಿ ಅಥವಾ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೇಳಾದ್ಮೇಲೆ ಆ ಡೇಟ್ ಕೊಡೋಲ್ಲ ಅವರು, ಇಷ್ಟರಲ್ಲಿ ತೊಗೋತೀವಿ ಅಂತ ಹೇಳ್ತಾರೆ. ಆ್ಯಂಡ್ ಮತ್ತೆ ಕಾಯಬೇಕು, ಮತ್ತೆ ಓದ್ತಿರ್ಬೇಕು. ಆ್ಯಂಡ್ ಬಂತು ಎಕ್ಸಾಮ್ ಅಂತ ಅಂದ ತಕ್ಷಣ ನಾವು ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಮ್ ಯಾವ ಕಂಡಕ್ಟ್ ಮಾಡ್ತಾರೆ ಗೊತ್ತಿಲ್ಲ, ಎಕ್ಸಾಮ್ ಯಾವಾಗಿದೆ ಗೊತ್ತಿಲ್ಲ, ಅದಕ್ಕೂ ವರ್ಷಾನುಗಟ್ಟಲೆ ಓದಬೇಕು. ಸೊ ಹಿಂಗೆ ವರ್ಷಾನುಗಟ್ಟಲೆ ಕಾದು ನಿಮ್ಮ ಏಜ್ ಏನು ಬರ್ತಾ ಚಿಕ್ಕದಾಗುತ್ತಾ? ಹೌದು ತಾನೇ? ಒಂದ್ಸಲ ಯೋಚನೆ ಮಾಡಿ. ಬರ್ತಾ ಏಜ್ ಜಾಸ್ತಿ ಆಗುತ್ತೆ, ಎಕ್ಸಾಮ್ ಬರೆಯುವಂಥ ಎಲಿಜಿಬಿಲಿಟಿ ನಿಮ್ಮ ಕೈ ದಾಟಿ ಹೋಗುತ್ತೆ. ಏನು ಮಾಡ್ತೀರಾ ಅವಾಗ? ಮನೆಯಲ್ಲಿ ಕಷ್ಟಪಟ್ಟು ತಿಂಗಳು ನಿಮ್ಮ PG ದುಡ್ಡು, ಈಗಂತರೂ ಎಲ್ಲ ರೇಟು ಜಾಸ್ತಿ ಆಗ್ತಿದೆ. PG ಅಂತಂದರೆ ಏನಿಲ್ಲ ಅಂದರೂ 5,000 ಕೈಯಲ್ಲಿ ಇರಲೇಬೇಕು ಈಗಿನ ಸಿನಾರಿಯೋ ನೋಡೋದಾದರೆ. ಅಷ್ಟು ದುಡ್ಡು ಪಾಪ ಎಷ್ಟು ಕಷ್ಟಪಟ್ಟು ಕಳಿಸ್ತಿರ್ತಾರೆ. ಎಷ್ಟೊಂದು ಜನ ರೈತರ ಮಕ್ಕಳು ಇರ್ತಾರೆ, ಎಷ್ಟೊಂದು ಜನ ಬಡವರು ಇರ್ತಾರೆ, ಹೌದಾ? ಆ ಅಮೌಂಟನ್ನ ಅರೇಂಜ್ ಮಾಡೋಕ್ಕೆ ಅವ್ರಿಗೆ ಎಷ್ಟು ಕಷ್ಟ ಆಗಿರುತ್ತೆ. ಬಟ್ ಅವ್ರು ನಿಮ್ಮ ಹತ್ರ ಹೇಳ್ಕೊಳಲ್ಲ. ಓದ್ತಿದ್ದಾರೆ, ಏನೋ ಒಂದು ಆಗ್ತಾರೆ ಮುಂದೆ ಅಂತ ಆ ಥರ ಅಂದ್ಕೊಂಡು ಪ್ರತಿ ತಿಂಗಳು ಅರೇಂಜ್ ಮಾಡಿ ಕಳಿಸ್ತಿರ್ತಾರೆ ದುಡ್ಡು. ನಿಮಗೂ ಗೊತ್ತಿರುತ್ತೆ, ನೀವು ಅಷ್ಟೇ ನೋಡಿಕೊಂಡೇ ಖರ್ಚು ಮಾಡಿ ಓದ್ತಿರ್ತೀರ. ತಿಂಗಳು PG ದುಡ್ಡು ಹಂಗೆ ಹೋಗ್ತಾ ವರ್ಷಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ, ಹೌದಾ? ಎಷ್ಟು ವರ್ಷ ಅಂತ ಹಿಂಗೆ ಕಾಯ್ತೀರಾ ನೀವು? ಗೊತ್ತೇ ಇಲ್ಲ, ಏನೋ ಅಪ್ಡೇಟ್ಸ್ ಇಲ್ಲ, ನೋಟಿಫಿಕೇಷನ್ ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಂದಾದಮೇಲೆ ಎಕ್ಸಾಮ್ ಯಾವಾಗಿದೆ ಗೊತ್ತಿಲ್ಲ, ಅದಾದಮೇಲೆ ಕಾಪಿ ಆಗುತ್ತೋ ಏನೋ ಗೊತ್ತಿಲ್ಲ, ಸ್ಕ್ಯಾಮ್ ಆಗುತ್ತೋ ಏನೋ ಗೊತ್ತಿಲ್ಲ, ಅದು ಮುಗಿದ್ಮೇಲೆ ಎಕ್ಸಾಮ್ ಯಾವಾಗಿದೆ ಗೊತ್ತಿಲ್ಲ, ಅದು ಮುಗಿದ್ಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಎಲ್ಲದಕ್ಕೂ ಒಂದೇ ಒಂದು ಆನ್ಸರ್ ಗೊತ್ತಿಲ್ಲ. ಅದು ಬಂದಾಗೆ ನಮಗೆ ಗೊತ್ತಾಗಬೇಕು. ಆ್ಯಂಡ್ ಅವ್ರು ತೊಗೊಳ್ಳೋವಂಥ ಏನಂತಾರಲ್ಲ ರಿಸಲ್ಟ್ ಅನೌನ್ಸ್ ಮಾಡೋಕ್ಕೆ ಆಗಲಿ, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡೋಕ್ಕೆ ಆಗಲಿ, ಎಷ್ಟೊಂದು ತುಂಬ ದೊಡ್ಡ ಟೈಮ್ ತೊಗೋತಾರೆ, ದೊಡ್ಡ ಗ್ಯಾಪ್ ಅದು ಅಲ್ವಾ? ಸೊ ಇಷ್ಟೊಂದು ಕಾದು ಸಾಕಾಗಲ್ವ ನಿಮಗೆ ಅಲ್ವಾ? ಸೊ ಇದೇ ಪೇಷನ್ಸ್ನ, ಇದೇ ಡೆಡಿಕೇಶನ್ನ ನೀವು ಬ್ಯಾಂಕಿಂಗಲ್ಲಿ ಯಾಕೆ ಕೊಡಲ್ಲ? ನನಗೆ ಅದೇ ಒಂದು ಕ್ವೆಶನ್ನು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಓಕೆ, ನೀವು ಇವನ್ ರಿಸಲ್ಟ್ ಬಂದಾದ್ಮೇಲೂ ಮೊನ್ನೆ ಅಲ್ಲ, ಸಾರಿ, ನಮಗೆ ಮೊನ್ನೆ ಅನಿಸುತ್ತೆ, ವರ್ಷಾನುಗಟ್ಟಲೆ ಆಯಿತು, PSI ಸ್ಕ್ಯಾಮ್ ನಡೀತು, ಇನ್ನೂ ಆದರೂ ಎಕ್ಸಾಮ್ ಮಾಡ್ತಿಲ್ಲ. ಹೇಳಿದ್ದಾರೆ 1 ವರ್ಷ ಟೈಮ್ ತೊಗೊಂಡು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡೇಟ್ಸ್ ಇವಾಗ ಇಲ್ಲ, ಇನ್ನೂ ಓದ್ತಿದ್ದಾರೆ.
ಆ್ಯಂಡ್ ನನಗೆ ಯಾವಾಗ ಬೇಜಾರಾಯಿತು ಅಂತಂದರೆ ಟಿ ವಿ ನ್ಯೂಸ್ಗಳಲ್ಲೆಲ್ಲ ಅವರು ನಮ್ಮ ಏನಂತಾರಲ್ಲ ಏಜು ಮುಗ್ದಿರೋರು ನಂದಿದು ಲಾಸ್ಟ್ ಅಟೆಂಪ್ಟು, ಪ್ಲೀಸ್ ಈ ಥರ ಮಾಡಬೇಡಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಅವಾಗಂತೂ ತುಂಬಾ ಬೇಜಾರಾಯಿತು ನನಗೆ. ಹಿಂಗಾದರೆ ಏನು, ಮುಗಿತಲ್ವ ನಿಮ್ಮ ಏಜ್ ಮುಗಿದ್ಮೇಲೆ ಅಷ್ಟೊಂದು ವರ್ಷ ಕೂತ್ಕೊಂಡು ಓದಿರೋದು ಹೋಯಿತು. ಈ ಕಡೆ ಜಾಬು ಇಲ್ಲ, ಈ ಕಡೆ ಮನೆಯವ್ರಿಗೂ ಏನು ಮುಖ ತೋರಿಸ್ತೀರಾ ನೀವು, ಅಷ್ಟೇ. ಅದಕ್ಕೆ ನಾನು ಹೇಳ್ತಿರೋದೇನು, ಬ್ಯಾಂಕಿಂಗ್ ಅಂದರೆ ಏನು, ಪ್ರತಿ ವರ್ಷ ಪ್ರಾಂಪ್ಟಾಗಿ ಎಕ್ಸಾಮ್ ನಡೆಸೋ ಅಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್. IBPS ಅಂದರೆ ಏನು ಅಂದ್ಕೊಂಡಿದ್ದೀರಾ, ಪ್ರಾಂಪ್ಟ್, ಜೆನ್ಯೂನ್, ಅಥೆಂಟಿಕೇಟೆಡ್. ನೀವು ಅದನ್ನ ನಂಬೋದು. ಅಲ್ಲಿ ಯಾವುದೇ ಸ್ಕ್ಯಾಮ್ಸ್ ಆಗಲ್ಲ, ಯಾವುದೇ ಕಾಪಿ ಚೀಟಿಗಳು ಆಗಲ್ಲ, ಓಕೆನಾ. ಇವನ್ ನೀವು KPC ಅಂಡರಲ್ಲಿ ಅಥವಾ KSPಯಲ್ಲಿ ಎಕ್ಸಾಮ್ ಬರೆದಾಗ ಒಂದು ದೊಡ್ಡ ಮಾತು ಕೇಳಿ ಬರ್ತಿರುತ್ತೆ, ಏನು, ಲಂಚ ತಗೋತಾರೆ, ಹೌದಾ. ಯಾಕೆಂದರೆ ರಿಸಲ್ಟ್ ಬರೋವರೆಗೂ ನಮ್ಗೆ ಗೊತ್ತಿರಲ್ಲ. ನೀನು ಎಷ್ಟೇ 100% ಚೆನ್ನಾಗಿ ಬರೆದು ಬಾ ಎಕ್ಸಾಮು, ನಿಂದ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿನಗಿರಲ್ಲ. ಯಾಕೆಂದರೆ ಲಂಚ ತೊಗೊಂಡು ಬೇರೆಯವ್ರಿಗೆ ಸೀಟ್ ಕೊಟ್ಟಿರ್ತಾರೆ ಅಲ್ಲಿ. ಇಂಥ ಒಂದು ಎಕ್ಸಾಮ್ ಸಿನಾರಿಯೋ ಅಲ್ಲಿ ನೀವು ಯಾಕೆ ಅದರಿಂದ ಓಡ್ತಾ ಇದ್ದೀರಾ ಅಲ್ವಾ. ಬ್ಯಾಂಕಿಂಗ್ ಅಂತ ಒಂದು ಇದೆ ಫೀಲ್ಡು, ಅದಕ್ಕೆ ಇಳೀರಿ. ಅದರಲ್ಲೂ ಕನ್ನಡದಲ್ಲಿ ಕ್ವಶನ್ಸ್ ಕೇಳ್ತಿದ್ದಾರೆ ಇವಾಗ, ಓಕೆನಾ. RRB ಕ್ಲರ್ಕ್ ಆಯಿತು, RRB PO ಆಯಿತು, ಇವನ್ IBPS ಕ್ಲರ್ಕ್, SBI ಕ್ಲರ್ಕ್ ಎಕ್ಸಾಮ್ಗಳಲ್ಲೂ ಕನ್ನಡದಲ್ಲಿ ಕ್ವಶನ್ ಪೇಪರ್ ಕೊಡ್ತಾ ಇದ್ದಾರೆ. ಇನ್ನೇನು, ನೀವು ಅಪ್ಲೈ ಮಾಡ್ಬೋದಲ್ವಾ. ಪ್ರತಿ ವರ್ಷ ರೆಗ್ಯುಲರ್ ಆಗಿ ಕರೆಕ್ಟಾಗಿರೋ ಟೈಮಿಗೆ ಎಕ್ಸಾಮ್ನ ನಡೆಸ್ತಾರೆ, ಕರೆಕ್ಟಾಗಿ ನೋಟಿಫಿಕೇಷನ್ ಬಿಡ್ತಾರೆ. ಅಂದರೆ IBPS ಕ್ಯಾಲೆಂಡರ್ ಅಂತ ಬಿಟ್ಟ ತಕ್ಷಣ ನಿಮಗೆ ಅಲ್ಲಿ ನೋಟಿಫಿಕೇಷನ್ ಆಗೋ ಡೇಟ್ ಗೊತ್ತಿರುತ್ತೆ. ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗುವಂಥ ಡೇಟು ಬರೀ ಒಂದರದೇ ಅಲ್ಲ, ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್, ಮೇನ್ಸ್ ಎಕ್ಸಾಮ್ ಡೇಟ್, ಇಂಟರ್ವ್ಯೂ ಡೇಟ್ ಆ್ಯಂಡ್ ರಿಸಲ್ಟ್ ಡೇಟ್ ಎಲ್ಲ ಗೊತ್ತಿದೆ, ನಿಮ್ಮ ಕಣ್ಣು ಮುಂದಿದೆ. ಏನು ಗೊತ್ತಿರಲಾರ್ದೆ ಅಷ್ಟು ಡೆಡಿಕೇಟೆಡ್ ಆಗಿ ಓದ್ತೀರಾ, ಅದೇ ಎಲ್ಲ ಗೊತ್ತಿದೆ ಅಂದರೆ ಇನ್ನು ಎಷ್ಟು ಡೆಡಿಕೇಟೆಡ್ ಆಗಿ ಓದ್ಬೋದು. ಹೌದಪ್ಪ, ಆ ತಾರೀಕಿಗಿದೆ, 5ನೇ ತಾರೀಕು ಎಕ್ಸಾಮ್ ಇದೆ ಅಂದ ತಕ್ಷಣ ಎಷ್ಟು ಕರೆಕ್ಟಾಗಿ ನಾವು ಓದ್ತೀವಿ ಅಲ್ವಾ. ಒಂದ್ಸಲ ಯೋಚನೆ ಮಾಡಿ, ಅಲ್ಲಿ ಕೊಡೋ ಅಂಥ ಒಂದು ಪ್ರಯತ್ನನೇ ಇಲ್ಲಿ ಕೊಟ್ಟು ನೋಡಿ. ಒಂದ್ಸಲ ಫೇಲ್ ಆಗ್ಬೋದು, ನೆಕ್ಸ್ಟ್ ಸಲ ನೀವು ಆಲ್ರೆಡಿ ತಯಾರಾಗಿಬಿಟ್ಟಿರ್ತೀರ, ರೆಡಿ ಆಗಿಬಿಟ್ಟಿರ್ತೀರ, ಎಲ್ಲ ನಿಮಗೆ ಗ್ರಿಪ್ ಬಂದಿರುತ್ತೆ, ಅದ್ರ ಬಗ್ಗೆ ನಾಲೆಜ್ ಬಂದಿರುತ್ತೆ. ಹೌದು, ಫಸ್ಟ್ ಅಟೆಂಪ್ಟಲ್ಲಿ ಆಗಲ್ಲ, ಹೌದು ನಾನು ಒಪ್ತೀನಿ, ಬಟ್ ಪ್ರತಿ ವರ್ಷ ನಡ್ತಿದೆ ಅಲ್ವಾ ಎಕ್ಸಾಮು. ಪ್ರತಿ ವರ್ಷವೂ ವಿತೌಟ್ ಫೇಲ್ ಎಕ್ಸಾಮ್ ನಡೆಸ್ತಾರೆ. ಎಷ್ಟೊಂದು ಎಕ್ಸಾಮ್ ನಡೆಸ್ತಾರೆ. ನೀವು ಒಂದ್ಸಲ ಅಪ್ಲೈ ಮಾಡಿದರೆ ಸಾಕು, 8ರಿಂದ 10 ಎಕ್ಸಾಮ್ಸ್ ಬರೀಬೋದು ಒಂದು ವರ್ಷಕ್ಕೆ. ನೀವು 8ರಿಂದ 10 ಎಕ್ಸಾಮ್ ಬರೆದು ಎಲ್ಲದಕ್ಕೂ ಪಾಸ್ ಆಗ್ತೀರಾ. ಇವನ್ ನೀವು ಪಾಸ್ ಆದರೂ ಕೂಡ ಎಲ್ಲದಕ್ಕೂ ಹೋಗೋಕ್ಕಾಗುತ್ತಾ, ಇಲ್ಲ. ನಿಮಗೆ ಚಾಯ್ಸ್ ಬಂದಿರುತ್ತೆ, ಅಲ್ಲಿ ಎಲ್ಲದಕ್ಕೂ ಸೆಲೆಕ್ಟ್ ಆಗಿದ್ರೆ ಅಂದರೆ ನಿಮ್ಗೆ ಇಷ್ಟ ಆಗಿರೋ ಜಾಬಿಗೆ ನೀವು ಹೋಗ್ಬೋದು ಅಲ್ವಾ. ಅದಾಗಲಿಲ್ಲ ಅಂದರೆ ಇದಾಗಿರುತ್ತೆ. ಇನ್ನೇನು, ನೀವು ಯಾಕೆ ಬ್ಯಾಂಕಿಂಗ್ ಹೋಗ್ತಿಲ್ಲ, ಯಾಕೆ ಬ್ಯಾಂಕಿಂಗ್ ಅಂದರೆ ಹಂಚ್ಕೋತಾ ಇದ್ದೀರಾ. ಹೌದು, ನನಗೂ ಅಷ್ಟೊಂದು ಇಂಗ್ಲೀಷ್ ಪರ್ಫೆಕ್ಟಾಗಿ ಬರಲ್ಲ, ನಾನು ಕಲಿತಾ ಓದಿದೆ, ನೀವು ಅದನ್ನೇ ಮಾಡ್ಬೋದಲ್ವಾ, ಅದರಲ್ಲೇನು ತೊಂದರೆ. ಇಂಗ್ಲೀಷ್ ಅಂದ ತಕ್ಷಣ ತುಂಬಾ ಹೆದರ್ಕೋತೀರಾ, ಕಂಪ್ಯೂಟರ್ ಅಂದ ತಕ್ಷಣ ತುಂಬಾ ಹೆದರ್ಕೋತೀರಾ. ನೀವು ಯಾವಾಗ ಅಪ್ಡೇಟ್ ಆಗೋದು. ಮತ್ತು ಬರೀ ಬ್ಯಾಂಕಿಂಗಲ್ಲಿ ಒಂದೇ ಒಂದು ಪೇಪರ್ ಇರಲ್ಲ, ಇಂಗ್ಲೀಷ್ ಒಂದೇ ಒಂದು ಪೇಪರ್ ಇರಲ್ಲ, ಜೊತೆಗೆ ಬೇರೆ ಪೇಪರ್ಗಳು ಇರ್ತವೆ. ಆ್ಯಂಡ್ ಈವನ್ ಮ್ಯಾಥ್ಸ್ ಅಂದ ಕೂಡಲೇ ಅದರಲ್ಲೂ ತುಂಬ ಹೆದರ್ಕೋತಿರ್ತಾರೆ. ಏಕೆಂದರೆ ನನಗೆ ಮ್ಯಾಥ್ಸ್ ಬರಲ್ಲ. ನೀವು ಗೊತ್ತಾ, ಬ್ಯಾಂಕಿಂಗಲ್ಲಿ ಬರುವಂಥ ಮ್ಯಾಥ್ಸು ನೀವು 1ನೇ ಕ್ಲಾಸಿಂದ ಹಿಡಿದು ಡಿಗ್ರಿ ಲೆವೆಲಿಗೆ ಪ್ರಾಕ್ಟೀಸ್ ಮಾಡಿರ್ತೀರ ಅಥವಾ ಓದಿರ್ತೀರಲ್ವ, ಅದು ಬರಲ್ಲ. ನಿಮಗೆ ಕೂಡ್ಸೋದು, ಕಳೆಯೋದು, ಭಾಗಿಸೋದು, ಗುಣಿಸೋದು ಗೊತ್ತಿದೆನಾ. ಎಸ್, ಯು ಆರ್ ಎಲಿಜಿಬಲ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್. ನಿಮಗೆ ಬೇರೆ ಏನು ಬರೋದು ಬೇಕೇ ಆಗಿಲ್ಲ, ಅದು ತಿಳ್ಕೊಳ್ಳಿ ಫಸ್ಟು. ನನಗೂ ಎಂಟರ್ ಆಗೋಕ್ಕಿಂತ ಮುಂಚೆ ಇಷ್ಟೆಲ್ಲ ಭಯ ಇತ್ತು, ಏನೇನು ಸಿಲೆಬಸ್ಸೋ ಏನೋ ನನಗೇನು ಬರಲ್ಲ ಅಂತ ಅನ್ಕೋತಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಸಿಲೆಬಸ್ ನೋಡಿ, ಓಕೆ, ಐ ಕ್ಯಾನ್ ಡೂ ಇಟ್, ನಾನು ಒಂದು ಟ್ರೈ ಮಾಡಬೇಕು ಅಂತ ಅನಿಸ್ತು ನನಗೂ ಕೂಡ. ನೀವು ಒಂದ್ಸಲ ಇದರಲ್ಲಿ ಇಳೀರಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವು ಅದನ್ನ ಬಿಡೋಕ್ಕೆ ಹೋಗಲ್ಲ, ನೆಕ್ಸ್ಟ್ ಇಯರ್ ನೀವೇ ಅಪ್ಲೈ ಮಾಡಿ ಬರೆಯೋಕ್ಕೆ ಬರ್ತೀರಾ, ಓಕೆನಾ. ಸೊ ಬ್ಯಾಂಕಿಂಗ್ ಅಂದರೆ ತುಂಬಾ ಈಸಿ. ನಾವು ಟಫ್ ಅಂದ್ಕೊಂಡ್ರೆ ಟಫು, ಈಸಿ ಅಂದ್ಕೊಂಡ್ರೆ ಈಸಿ, ಓಕೆನಾ. ಎಲ್ಲನೂ ಪ್ರೀ ಡಿಟರ್ಮೈನ್ಡ್ ಆಗಿದೆ, ಎಲ್ಲ ಡೇಟ್ಸ್ಗಳು ಗೊತ್ತಿದೆ, ಮತ್ತೆ ಯಾಕೆ ನೀವು ಹಿಂಜರಿತಾ ಇದ್ದೀರಾ ಬರೆಯೋಕ್ಕೆ. ಅದೇ ಒಂದು ದೊಡ್ಡ ಕ್ವಶನ್ ನನಗೆ ಗೊತ್ತಾಗ್ತಿಲ್ಲ. ನಾನು ಯಾಕೆ ಅವಾಗಿಂದ ಬ್ಯಾಂಕಿಂಗ್ ಅಂತ ಹೇಳ್ತಿದ್ದೀನಿ ಅಂದರೆ, ನಿಮಗೆಲ್ಲರಿಗೂ ಈ ಥರ ಅನುಭವ ಆಗಿರುತ್ತೆ. ಏನು ಅಂತಂದರೆ, ಯೂಶ್ವಲಾಗಿ ನೀವು ಬ್ಯಾಂಕ್ಗಳಿಗೆ ಹೋಗಿರ್ತೀರ, ಅಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡೋರು ಯಾವ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ ನಿಮಗೆ ಗೊತ್ತಲ್ವಾ. ಆಲ್ಮೋಸ್ಟ್ ನಾನ್ ಕನ್ನಡಿಗಾಸೇ ಇರ್ತಾರೆ. ಅಂದರೆ ಅವ್ರು ತೆಲುಗು ಮಾತಾಡ್ತಿರ್ತಾರೆ, ಹಿಂದಿ ಮಾತಾಡ್ತಿರ್ತಾರೆ. ಕನ್ನಡ ಮಾತಾಡೋರು ಬ್ಯಾಂಕಲ್ಲಿ ಕಾಣೋದು ಅಪರೂಪ. ಯಾಕೆ ನಮ್ಮ ಕನ್ನಡಿಗರು ಯಾಕೆ ಬ್ಯಾಂಕಿಂಗ್ ಎಕ್ಸಾಮ್ ಬರೀತಿಲ್ಲ, ಯಾಕೆ ಬ್ಯಾಂಕಿಂಗ್ ಫೀಲ್ಡ್ ಬರ್ತಿಲ್ಲ. ನಾವು ಯಾರು ಬ್ಯಾಂಕಿಂಗ್ ಬರೀತಿಲ್ಲ, ಹಂಗಾಗಿ ಬೇರೆದವ್ರು ಬಂದು ಎಕ್ಸಾಮ್ಸ್ ಬರ್ತಿದ್ದಾರೆ, ಕ್ಲಿಯರ್ ಮಾಡ್ಕೊತಿದ್ದಾರೆ, ಬಂದು ಬ್ಯಾಂಕ್ಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಾವು ಯಾಕೆ ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು. ನಮ್ಮ
ಕರ್ನಾಟಕದಲ್ಲಿ ಅಂತ ಅಂದ್ಕೊಂಡ್ರು ಕೂಡ ಬೇರೆಯವರೇ ಇದ್ದಾರಲ್ಲ ಬ್ಯಾಂಕಿಂಗಲ್ಲಿ. ಹೌದು ತಾನೆ? ಅವ್ರಿಗೊಂದು ಕರೆಕ್ಟಾಗಿ ಕನ್ನಡ ಬರಲ್ಲ, ಕಮ್ಯುನಿಕೇಷನ್ ಮಾಡೋಕ್ಕೆ ಬರಲ್ಲ ಬಂದಿರೋ ಕಸ್ಟಮರ್ಸ್ ಜೊತೆಗೆ. ಎಷ್ಟೊಂದು ಸಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಿಮಗೂ ಕೂಡ. ಯಾರೋ ಕಸ್ಟಮರ್ಸ್ ಬಂದಿರ್ತಾರೆ, ಅವ್ರಿಗೇನೋ ಹೇಳಬೇಕಾಗಿರುತ್ತೆ, ಅವ್ರಿಗೇನೋ ಕೇಳಬೇಕಾಗಿರುತ್ತೆ. ಅವ್ರು ಹೇಳೋ ಮಾತು ಇವ್ರಿಗೆ ಅರ್ಥ ಆಗಲ್ಲ, ಇವ್ರು ಹೇಳೋ ಮಾತು ಅವ್ರಿಗೆ ಅರ್ಥ ಆಗಲ್ಲ. ಹಿಂಗಿದ್ದಾಗ ಈ ನಾನ್ ಕನ್ನಡಿಗ ಏನು ಬ್ಯಾಂಕಿಂಗಲ್ಲಿ ಇರ್ತಾರಲ್ಲ, ಅವ್ರು ಏನು ಎಕ್ಸ್ಪ್ರೆಸ್ ಮಾಡ್ತಾರೆ ಕಸ್ಟಮರ್ಸಿಗೆ, ಯಾವ ಥರ ಕಮ್ಯುನಿಕೇಟ್ ಮಾಡ್ತಾರೆ, ಕಷ್ಟ ಅಲ್ವಾ? ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಬ್ಯಾಂಕಲ್ಲಿ ಅವರೇ ಇರ್ತಾರೆ, ತಿಳ್ಕೊಂಡು ಮಾಡಿಕೊಂಡು ನಾವೇ ಬರಬೇಕಾಗುತ್ತೆ ಆ್ಯಸ್ ಎ ಕಸ್ಟಮರ್. ಈ ಥರ ಯಾಕೆ ಅಲ್ವಾ? ಒಂದೇ ಒಂದು ಕಾರಣ ಯಾಕೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲೂ ಆಲ್ಮೋಸ್ಟ್ ಬೇರೆಯವರೇ ಇದ್ದಾರೆ, ಕನ್ನಡದವರು ಇಲ್ಲ ಅನ್ನೋ ಕಾರಣ ಏನಂದರೆ ಕನ್ನಡಿಗರು ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರ್ತಿಲ್ಲ, ಕನ್ನಡಿಗರು ಬ್ಯಾಂಕಿಂಗ್ ಫೀಲ್ಡ್ ಅಂದ್ರೇ ತುಂಬಾ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿರುವಂಥ ಸೀಟ್ಗಳು ಯಾರಿಗಾರು ಕೊಡಲೇಬೇಕಲ್ವಾ? ಇನ್ನೇನು ಮಾಡ್ತಾರೆ? ಬೇರೆಯವ್ರು ಯಾರು ಬರ್ತಾರೋ ಅವ್ರಿಗೆ ಕೊಡ್ತಾರೆ. ಸಿಂಪಲ್ ತಾನೇ? ನಮಗೆ ಅನಿಸುತ್ತೆ ಎಲ್ಲರೂ, ಈವನ್ ನಾನು ಬ್ಯಾಂಕಲ್ಲಿ ಇರಬೇಕಾದ್ರೂ ಎಷ್ಟೊಂದು ಜನ ಹೇಳ್ತಾರೆ, ಆ ಬ್ಯಾಂಕಲ್ಲಿ ಕನ್ನಡದವರೇ ಇಲ್ಲಪ್ಪ. ನಮ್ಮ ಬ್ಯಾಂಕಿಗೆ ಬಂದಾಗ ತುಂಬಾ ಖುಷಿಯಾಗಿರ್ತಾರೆ, ಓ ಇಲ್ಲೆಲ್ಲರೂ ಕನ್ನಡಿಗರಿದ್ದಾರಲ್ಲ ನೀವು ಅಂತ. ನೋಡಿ, ಎಲ್ಲರ ಬಾಯಲ್ಲೂ ಅದೇ ಮಾತು. ಬಟ್ ಅದನ್ನ ಪ್ರೂವ್ ಮಾಡಬೇಕಾಗಿರೋದು, ಅದನ್ನ ಫುಲ್ಫಿಲ್ ಮಾಡಬೇಕಾಗಿರೋ ಕೆಲಸ ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿದೆ. ಈಗ ಯಾರು ಆಸ್ಪಿರೆಂಟ್ಸ್ಗಳಿದ್ದೀರಾ ಅವ್ರ ಕೈಯಲ್ಲಿ. ನೋಡಿ, ಇನ್ನೊಂದು ಬ್ಯಾಂಕಿಂಗ್ ಸಿಲೆಬಸ್ ಅಂದರೆ ಇದು ತುಂಬ ದೊಡ್ಡ ಸಿಲೆಬಸ್ ಅಲ್ಲ. ನೀವು PCPSIಗೂ ನೀವು ಏನು ಒಂದು IAS ಲೆವೆಲಿಗೆ ಓದ್ತಿರ್ತೀರ. ಸಿಲೆಬಸ್ಸು ಎಷ್ಟು ಓದಬೇಕು, ಇಷ್ಟು ಓದಬೇಕಾ ಗೊತ್ತಿಲ್ಲ. ಆ್ಯಸ್ ಅ ಹೋಲ್ ಆಗಿ ಎಲ್ಲನೂ ಓದ್ತಿರ್ತೀರ. 2 ವರ್ಷದ ಹಿಂದಿಂದು ಓದ್ತಿರ್ತೀರ, ಈಗಿಂದು ಓದ್ತಿರ್ತೀರ, ಎಲ್ಲನೂ ಕವರ್ ಮಾಡಲೇಬೇಕು ನೀವು. ಯಾಕೆಂದರೆ ನಿಮಗೆ ಗೊತ್ತಿಲ್ಲ, ಯಾವುದಾದ್ರೂ ಕ್ವಶನ್ ಕೇಳ್ಬೋದು. ಬಟ್ ಬ್ಯಾಂಕಿಂಗಲ್ಲಿ ಇಷ್ಟೇ ಕೊಡಬೇಕು ಅನ್ನೋ ಸಿಲೆಬಸ್ ಇದೆ. ಓಕೆನಾ? ಒಂದು 4 ರಿಂದ 6 ತಿಂಗಳವರೆಗೆ ಹಿಂದೆ ಏನು ನಡೆದಿದೆ, ಕರೆಂಟ್ ಅಫೇರ್ಸ್ ಏನು ನಡೀತಾ ಇದೆ, ಜನರಲ್ ಅವೇರ್ನೆಸ್ ಏನು ತಿಳ್ಕೊಬೇಕು, ಒಂದು 4 ರಿಂದ 6 ತಿಂಗಳು ಹಿಂದಿರುವರೆಗೂ ನೀವು ಓದ್ಬಿಟ್ರೆ ನಿಮ್ಮ ಬ್ಯಾಂಕಿಂಗ್ ಎಕ್ಸಾಮ್ ಸಿಲೆಬಸ್ ನೀವು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ದಂಗೆ. ಮಿಕ್ಕಿರೋದೇನೋ ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಇರುತ್ತೆ, ಸ್ವಲ್ಪ ಗ್ರಾಮರ್ ಪಾಯಿಂಟ್ ನೋಡ್ಕೋಬೇಕಾಗುತ್ತೆ. ನೀವು ಯಾವುದೇ ಒಂದು ಸೆಕ್ಷನಲ್ಲೇ ಆಯಿತು ಔಟ್ ತೊಗೋಬೇಕನ್ನೋ ರೂಲ್ಸೇ ಇಲ್ಲ. ಸೆಕ್ಷನಲ್ ಕಟ್ ಆಫ್ ಸ್ವಲ್ಪ ಮಿನಿಮಮ್ ಮಾರ್ಕ್ಸೇ ಇರ್ತವೆ, ಅದನ್ನು ಕ್ಲಿಯರ್ ಮಾಡಿದರೆ ಸಾಕು ಅಲ್ವಾ? ಮ್ಯಾಥ್ಸ್ ಅಂದರೆ ನಾನು ಹೇಳಿದ್ನಲ್ಲ, ಕೂಡ್ಸೋದು, ಕಳಿಯೋದು, ಬಾಗ್ಸೋದು, ಗುಣಿಸೋದು, ಇದು ಪರ್ಫೆಕ್ಟಾಗಿ ಬರ್ತಿದ್ದೇನಾ? ಮಗ್ಗಿಗಳು ಕರೆಕ್ಟಾಗಿ ಬರ್ತಿದ್ದೇನಾ? ಒಂದು 20-30ವರೆಗೂ ಮಗ್ಗಿ ಬರ್ತಿದ್ದೇನಾ? ನೀವು ತಯಾರಿದ್ದೀರಾ ಎಕ್ಸಾಮಿಗೆ? ಇನ್ನೊಂದು ಸಬ್ಜೆಕ್ಟ್ ಇರುತ್ತೆ ರೀಸನಿಂಗ್. ಅಲ್ಲಿ ನಿಮ್ಮ ಮೆಂಟಲ್ ಎಬಿಲಿಟಿನ ಚೆಕ್ ಮಾಡ್ತಾರೆ. ನೀವು PCPSIಯಲ್ಲಿ ಬರ್ತಿರಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ಸು, ಅದೇ ಥರ ಇಲ್ಲಿ ಕೂಡ ಸ್ವಲ್ಪ ನೀವು ಪ್ರಾಕ್ಟೀಸ್ಗೆ ಇಳಿದ್ರೆ ಅದು ಯಾವ ಥರ ಕ್ವಶನ್ಸ್ ಬರ್ತವೆ ಏನು ಅನ್ನೋದು ನಿಮ್ಗೆ ಗೊತ್ತಾಗೇ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿರೋ ಕ್ವಶನ್ಸೇ ಇಲ್ಲಿ ನಿಮಗೆ ಸಿಗ್ತವೆ. ಅದರಲ್ಲೇನು ಅಲ್ವಾ? ಒಂದ್ಸಲ ಟ್ರೈ ಮಾಡಿದ್ರೆ ಅಲ್ವಾ ಗೊತ್ತಾಗೋದು. ಮಾಡಲೇ ಇಲ್ಲ ಅಂದರೆ ಅದ್ರ ಬಗ್ಗೆ ಭಯ ಆಗುತ್ತೆ. ನಾವು ಯಾವುದೇ ಒಂದು ವಿಷಯ ತೊಗೊಳ್ಳಿ, ಯಾವುದೇ ಒಂದು ಕೆಲಸ ತೊಗೊಳ್ಳಿ, ಮಾಡೋವರೆಗೂ ಭಯ ಆಗುತ್ತೆ. ಮಾಡಿ ನೋಡಿದಾಗೆ ಗೊತ್ತಾಗೋದು, ಓ ಇದು ಇಷ್ಟೇ ಇತ್ತಾ ಅಂತ. ಅದೇ ಥರನೇ ಬ್ಯಾಂಕಿಂಗ್ ಫೀಲ್ಡು. ನನಗೊಂದು ಆಸೆ, ನಮ್ಮ ಬ್ಯಾಂಕ್ಗಳಲ್ಲೆಲ್ಲ ಕನ್ನಡದವ್ರು ಕಾಣಬೇಕು. ಯಾಕೆ ಗೊತ್ತಾ? ಇಲ್ಲಿವರೆಗೂ ತೊಗೊಳ್ಳಿ, ಬ್ಯಾಂಕಿಂಗ್ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದೆ ಯಾವಾಗೋ ಇಲ್ಲಿವರೆಗೂ ಆ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿವರೆಗೂ ಕೂಡ 100%ಅಲ್ಲಿ 50% ನಮ್ಮ ಕನ್ನಡಿಗರಿಲ್ಲ. ಪ್ರತಿ ವರ್ಷ ಯಾರ್ಯಾರು ಸೆಲೆಕ್ಟ್ ಆಗ್ತಿದಾರಲ್ವ ಅವ್ರನ್ನ ಹೇಳ್ತಿದ್ದೀನಿ ನಾನು, ಕರ್ನಾಟಕದಲ್ಲೇ ಹೇಳ್ತಿದ್ದೀನಿ ಸೆಲೆಕ್ಟ್ ಆಗೋರನ್ನ. 50%, ಒಂದು 100%ಅಲ್ಲಿ ಒಂದು ಅರ್ಧನೂ ನಾವಿಲ್ಲ ಅಂದರೆ ಇದೇನು ಅಲ್ವಾ? ನನಗೆ ಅದೇ ಬೇಜಾರು. ಸೊ ಯಾವಾಗ ಅದು ಆಸೆ ಈಡೇರ್ತಾ ಹೋಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಅದೆಲ್ಲ ನಿಮ್ಮ ಕೈಯಲ್ಲಿದೆ. ನೀವು ಸ್ವಲ್ಪ ಧೈರ್ಯ ಮಾಡಬೇಕು. ಧೈರ್ಯ ಅನ್ನೋಕ್ಕೇನು ಅದೇನು ದೊಡ್ಡ ಯುದ್ಧ ಅಲ್ಲ. ಪ್ರತಿ ವರ್ಷ ಇರುತ್ತೆ. ಈ ವರ್ಷ ನಿಮ್ಗೆ ಮಿಸ್ ಆಯಿತು ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ವರ್ಷ ಹಾಗೇ ಆಗುತ್ತೆ. ಪ್ರೊವೈಡೆಡ್ ನೀವು ಆ ಥರ ಓದ್ಕೋಬೇಕು, ಫೋಕಸ್ ಮಾಡಿ ಓದಬೇಕು. ನೀವು 10-12 ತಾಸು ಓದೋದು ಬೇಕಾಗಿಲ್ಲ. ದಿನಕ್ಕೆ 10-12 ಗಂಟೆ ಕೊಡೋ ಅವಶ್ಯಕತೆನೇ ಇಲ್ಲ. ಸಿಂಪಲ್ಲಾಗಿ ಒಂದು 6 ಗಂಟೆ ಎತ್ತಿಡಿ. ಓಕೆನಾ? ಹೇಳ್ತಾರೆ ಎಲ್ಲರೂ ಹೇಳ್ಬೇಕಾದ್ರೆ 8 ಗಂಟೆ ಓದಿ, 10 ಗಂಟೆ ಓದಿ. ಬೇಡ, ಒಂದು 4 ರಿಂದ 6 ಗಂಟೆ ಓದಿ. ನೀವು ಇವಾಗ ಫ್ರೆಷರ್ಸ್ ಅಲ್ವಾ, ನಿಮಗೆ ಏನು ಗೊತ್ತಿಲ್ಲ ಬ್ಯಾಂಕಿಂಗ್ ಅಂದರೆ. ಒಂದು 6 ಗಂಟೆ ಎತ್ತಿಡೋಕ್ಕಾಗಲ್ವ ನಿಮಗೆ? ಸೊ ಒಂದು 6 ಗಂಟೆ ಎತ್ತಿಟ್ಟರೂ ಕೂಡ ನೀವು ಬ್ಯಾಂಕಿಂಗ್ನ ಕ್ಲಿಯರ್ ಮಾಡ್ಬೋದು. ಒಂದು 6 ರಿಂದ 8 ಮಂತಲ್ಲೇ ನೀವು ಕ್ಲಿಯರ್ ಮಾಡ್ಬೋದು. ಒಂದು ಸಲ ನೋಡ್ಕೊರಿ, ಎಲ್ಲ ಯೂಟ್ಯೂಬ್ ವೀಡಿಯೋಸ್ ಸಿಗ್ತವೆ. ಕನ್ನಡದಲ್ಲಿ ಹೇಳೋರು ತುಂಬಾ ಕಡಿಮೆ, ನನಗೆ ಗೊತ್ತಿದೆ ಅದನ್ನು. ಬಟ್ ಟ್ರೈ ಮಾಡಿ, ಬುಕ್ಸ್ಗಳು ತಗೊಳ್ಳಿ, ನೋಡಿ ಸಿಲೆಬಸ್ ಏನಿದೆ, ಕಟ್ ಆಫ್ ಯಾವ ಥರ ನಿಲ್ಲುತ್ತೆ, ಓಕೆನಾ? ಏನು ಓದಬೇಕಾಗುತ್ತೆ, ಸಬ್ಜೆಕ್ಟ್ಸ್ ಯಾವಿದ್ದಾವೆ. ಆ್ಯಂಡ್ ಇಂಟರ್ವ್ಯೂ ಅಂತ ಬಂದಾಗ ಇವಾಗಂತೂ ಅದೊಂದು ಭಯ, ನನಗೆ ಇಂಗ್ಲೀಷ್ ಬರಲ್ಲ.
ನೀವು ಅದನ್ನ ಬಿಟ್ಬಿಡಿ ತಲೆಯಿಂದ. ಎಷ್ಟು ಬರ್ತೋ ಅಷ್ಟೇ, ವೆಲ್ ಆ್ಯಂಡ್ ಗುಡ್. ಇಂಟರ್ವ್ಯೂವಲ್ಲಿ ಹೋದಾಗ ಒಂಥರ ಪೊಲೈಟಾಗಿ ಹೇಳ್ಬಿಡಿ ಅವರಿಗೆ, ಸರ್ ನಾನು ಇಂಗ್ಲೀಷಲ್ಲಿ ಅಷ್ಟೊಂದು ಕಂಫರ್ಟ್ ಇಲ್ಲ, ಕನ್ನಡದಲ್ಲಿ ಮಾತಾಡ್ಬೋದಾ? ಎಸ್, ಅವರು ಗ್ರೀನ್ ಸಿಗ್ನಲ್ ಕೊಟ್ಟೇ ಕೊಡ್ತಾರೆ. ಓಕೆ, ನೀವು ಮಾತಾಡಿ ಅಂತ ಹೇಳ್ತಾರೆ. ಮುಗೀತು, ಇಂಟರ್ವ್ಯೂ ಎಲ್ಲ ನೀವು ಕನ್ನಡದಲ್ಲಿ ಮಾಡಿ ಅಲ್ವಾ? ಯಾವುದೂ ಆಗಲ್ಲ ಅಂತ ಏನೂ ಇಲ್ಲ ಇಲ್ಲಿ. ಸೊ ನೀವೇನು ಮಾಡಬೇಕು, ಬ್ಯಾಂಕಿಂಗ್ ಫೀಲ್ಡಿಗೆ ಬರಲೇಬೇಕು. ಬನ್ನಿ, ನೋಡಿ, ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಆಗ್ಬೋದು, 6 ಗಂಟೆ ಆಗ್ಬೋದು ಕೆಲಸ ಇರುತ್ತೆ. ಆ್ಯಂಡ್ ಇನ್ನೊಂದು ಮಾತು ಹೇಳ್ತಾರೆ, ಬ್ಯಾಂಕಿಂಗ್ ಅಂದ ತಕ್ಷಣ ತುಂಬಾ ಪ್ರೆಷರು, ಲೇಟಾಗಿ ಮನೆಗೆ ಬರ್ತೀವಿ, ಈ ಥರ ಎಲ್ಲ ಎಷ್ಟೊಂದು ಜನ ಹೇಳ್ತಿರ್ತಾರೆ. ಇವನ್ ನಾನು ಕೂಡ ಬ್ಯಾಂಕಲ್ಲಿ ಅಲ್ವಾ ವರ್ಕ್ ಮಾಡ್ತಿರೋದು. ಬ್ಯಾಂಕ್ ಅಂದಾಗ ಅದರಲ್ಲೂ ಬೇರೆ ಬೇರೆ ಕೆಟಗರೀಸ್ ಇದ್ದಾವೆ. ನಿಮಗೆ ಎಸ್ ಬಿ ಐ ಅನ್ನೋ ಒಂಥರ ದೊಡ್ಡ ಹೈ ಲೆವೆಲ್ ಬ್ಯಾಂಕಿಂಗ್ ಹೋದ್ರಿ ಅಂದರೆ ಅಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಯಾಕಂದರೆ ದೊಡ್ಡ ಬ್ಯಾಂಕ್ ಅದು, ಸ್ಟಾರ್ಟ್ ಆಗಿರೋ ಬ್ಯಾಂಕಲ್ಲಿ ಫಸ್ಟ್ ಬ್ಯಾಂಕನ್ನೇ ಅಂತ ಅನ್ಬೋದು, ನ್ಯಾಷನಲೈಸ್ಡ್ ಬ್ಯಾಂಕ್ ಅದು. ಸೊ ಜಾಸ್ತಿ ಜನ ಅಲ್ಲಿ ಅಕೌಂಟ್ ಹೋಲ್ಡರ್ಸ್ ಇರ್ತಾರೆ. ಸೊ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಇರ್ತವೆ, ಸ್ವಲ್ಪ ಟೈಮ್ ಆಗುತ್ತೆ ಅಲ್ಲಿ. ನೀವು RRB ಅಂತ ಬಂದಾಗ ತುಂಬಾ ಎಂಥರಲ್ಲ ಕಂಫರ್ಟೇಬಲ್ ಜಾಬ್ ಅಂತ ಹೇಳ್ಬೋದು. ಸಾಯಂಕಾಲ ನಾನು 5:30 ಆಗೆಲ್ಲ ಮನೇಲಿ ಬಂದಿರ್ತೀರ ನೀವು, ನಿಜ. ನೀವು ಯಾವ ಥರ ಚೂಸ್ ಮಾಡ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಇವರು RRB PO ಆಗಿದ್ದಾರೆ, ಸೊ RRB ಬಗ್ಗೆನೇ ಜಾಸ್ತಿ ಹೇಳ್ತಾರೆ ಅಂತನೋರು ಇರ್ತಾರೆ. ಸೊ ನಾನು ಜಾಸ್ತಿ ಯಾವುದನ್ನು ಸ್ಟ್ರೆಸ್ ಮಾಡೋಕ್ಕೆ ಹೇಳೋಕ್ಕೋಗಲ್ಲ, ಯಾಕಂದರೆ ಏನು ಹೇಳಿದ್ರು ತಪ್ಪಾಗುತ್ತೆ ಒಂದೊಂದ್ಸಲ. ಬಟ್ ನಾನು ಹೇಳ್ತಿದ್ದೀನಿ ಯಾವ ಥರ ಇದೆ ಅಂತ. ಅದು ನಿಮ್ಮ ಚಾಯ್ಸ್ ಇದೆ ಅಲ್ವಾ. ಬ್ಯಾಂಕಿಂಗ್ ಅಂದ ತಕ್ಷಣ ಬೇರೆ ಬೇರೆ ಎಲ್ಲ ಚಾಯ್ಸ್ ಇದೆ, ನೀವು ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು RRB ಯಾಕೆ ಚಾಯ್ಸ್ ಮಾಡಿಕೊಂಡೆ, IBPS POನೂ ಹೋಗ್ಬೋದಿತ್ತು. ನನ್ನ ಮೇನ್ಸ್ ಕ್ಲಿಯರ್ ಆಗಿತ್ತು, ಇಂಟರ್ವ್ಯೂಗೆ ನಾನು ಬೇಕಂತ ಹೋಗಲಿಲ್ಲ. ನನಗೆ RRB ಸಿಕ್ಕಿತ್ತು, ನಾನು ಸಾಕಪ್ಪ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಏಕೆಂದರೆ ಮನೆ ಅಂದರೆ ಕರ್ನಾಟಕದಲ್ಲೇ ನಮಗೆ ಪೋಸ್ಟಿಂಗ್ ಆಗ್ತಾರೆ, 1 ಪಾಯಿಂಟು. ನೆಕ್ಸ್ಟು ಇನ್ನೊಂದೇನೆಂದರೆ ಬೇಗನೆ ಬರ್ತೀವಿ ಮನೆಗೆ, ಅಷ್ಟೊಂದು ವರ್ಕ್ ಲೋಡ್ ಇರಲ್ಲ, ತುಂಬಾ ಪ್ರೆಷರ್ ಇರಲ್ಲ, ಒಂಥರ ಹೋಮ್ಲಿ ಫೀಲಿಂಗ್ ಆಗ್ತಿರುತ್ತೆ, ಅದೊಂದು. ಇನ್ನೇನು ಬೇಕು ನಿಮಗೆ ಅಲ್ವಾ? ಬಟ್ ನ್ಯಾಷನಲೈಸ್ ಅಂತ ಬಂದಾಗ ಅದು ಕರ್ನಾಟಕದಲ್ಲೇ ಕೊಡ್ತಾರೆ ಅನ್ನೋ ಯಾವ ಗ್ಯಾರಂಟಿ ಇರಲ್ಲ. ಅದು ಪ್ಯಾನ್ ಇಂಡಿಯಾ ಅಂದ್ರೇನು, ವಿತಿನ್ ಇಂಡಿಯಾ ಎಲ್ಲಾದರೂ ಹಾಕ್ಬೋದು, ಯಾವ ಸ್ಟೇಟಲ್ಲಿ ಕೂಡ ನಿಮ್ಮನ್ನ ಹಾಕ್ಬೋದು. ಸೊ ಬೇರೆ ಸ್ಟೇಟಿಗೆ ಹೋದಾಗ ನಿಮಗೆ ಅಷ್ಟೊಂದು ಕಂಫರ್ಟ್ ಆಗಿರಲ್ಲ ನೀವು ಅಲ್ವಾ. ಬೇರೆ ಸ್ಟೇಟಿಗೆ ಹೋದಾಗ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದೊಡ್ಡ ಬ್ಯಾಂಕ್ ಅಂದ ತಕ್ಷಣ ಅಲ್ಲಿ ಸಿಟಿ ಲೆವೆಲ್ ಇರುತ್ತೆ. ಆ್ಯಂಡ್ RRB ಅಂದ ತಕ್ಷಣ ಎಲ್ಲ ಬ್ಯಾಂಕ್ಗಳು ಸಿಟಿಯಲ್ಲಿ ಇರಲ್ಲ, ನಿಮ್ಗೆ ಗೊತ್ತಿರುತ್ತೆ. ರೀಜ್ನಲ್ ರೂರಲ್ ಬ್ಯಾಂಕ್, ರೂರಲ್ ಅಂದರೆ ಏನು, ವಿಲೇಜ್ ಲೆವೆಲಲ್ಲಿ, ಹಳ್ಳಿ ಲೆವೆಲಲ್ಲಿ ಇರ್ತವೆ. ಸೊ ಎಷ್ಟೊಂದು ಹಳ್ಳಿ ಜನ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ, ಮೇಡಮ್ ಅಂತ ಒಂಥರ ಆಫೀಸರ್ ಲೆಕ್ಕದಲ್ಲಿ ಎಷ್ಟು ಮರ್ಯಾದೆ ಕೊಡ್ತಾರೆ. ಸೊ ಅವ್ರ ಜೊತೆ ನಾವು ಡೈಲಿ ಕಾನ್ವರ್ಸೇಷನ್ ಮಾಡ್ತೀವಿ, ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಅದೊಂಥರ ಚೆನ್ನಾಗಿ ಅನಿಸುತ್ತೆ ಸರ್ವಿಸ್ ಕೊಡೋಕ್ಕೆ. ಅದೇ ನೀವು IBPS ಆಗಿರ್ಬೋದು, IBPS PO ಕ್ಲರ್ಕ್ ಆಗಿರ್ಬೋದು, SBI ಆಗಿರ್ಬೋದು ಸೇರಿಕೊಂಡ್ರೆ ಅಂದರೆ ಸಿಟಿ ಲೆವೆಲ್ಗೆ ಇರ್ತವೆ ಎಲ್ಲ ಬ್ಯಾಂಕ್ಗಳು. ಅಲ್ಲಿ ಸಿಟಿಯಲ್ಲಿರುವಂಥ ಎಲ್ಲ ಓದ್ಕೊಂಡಿರುವಂಥ ಎಜುಕೇಟೆಡ್ ಇರ್ತಾರೆ ಆಲ್ಮೋಸ್ಟು, ಅಂಥವರೇ ಅಕೌಂಟ್ ಮಾಡಿಸಿರ್ತಾರೆ, ಅವರೇ ನಿಮ್ಮ ಕಸ್ಟಮರ್ಸ್ ಆಗಿರ್ತಾರೆ. ಆ್ಯಂಡ್ ವರ್ಕ್ ಪ್ರೆಷರು ಜಾಸ್ತಿ ಇದ್ದೇ ಇರುತ್ತೆ. ಚೂಸ್ ಮಾಡ್ಕೊಳೋದು ನಿಮಗೆ ಬಿಟ್ಟಿತ್ತು. RRB ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಎಜುಕೇಟೆಡ್ ಆಗಿರಲ್ಲ, ರೈತರೇ ಜಾಸ್ತಿ ಇರ್ತಾರೆ. ಈ RRB ಹುಟ್ಕೊಂಡಿದ್ದೇ ಮೇಯ್ನಾಗಿ ಎಂತಾರಲ್ಲ ಅಗ್ರಿಕಲ್ಚರ್ ಫೀಲ್ಡ್, ಅಂದರೆ ರೈತರಿಗೋಸ್ಕರನೇ, ಪೂರ್ ಫ್ಯಾಮಿಲೀಸ್ಗೋಸ್ಕರನೇ, ಅವ್ರನ್ನ ಅಪ್ಲಿಫ್ಟ್ ಮಾಡಬೇಕಂತಲೇ ಹುಟ್ಕೊಂಡಿರೋದು. ಆ್ಯಂಡ್ ಹಳ್ಳಿಯಲ್ಲಿರೋವಂಥವ್ರಿಗೂ ಒಂದು ಬ್ಯಾಂಕ್ ಅನ್ನೋ ಕನೆಕ್ಷನ್ ಇರಲಿ ಅಂತ ಸ್ಟಾರ್ಟ್ ಮಾಡಿರೋದೇ RRB. ಸೊ ಅವರು ಅಷ್ಟೊಂದು ಎಜುಕೇಟೆಡ್ ಆಗಿರಲ್ಲ ಆಲ್ಮೋಸ್ಟ್ ಎಲ್ಲರೂ, ಓಕೆನಾ. ಸೊ ಇದಿಷ್ಟು ಬ್ಯಾಂಕ್ಗಳ ಬಗ್ಗೆ ಆಯಿತು. ಇನ್ನೇನು ಚಾಯ್ಸ್ ಇರೋದು ನಿಮಗೆ ಬಿಟ್ಟಿರೋದು. ಈಗ ನೋಡಿ, ಮೊನ್ನೆ ಸ್ಕ್ಯಾಮ್ ಆಯಿತು, PS ಆಯಿತು, ಇನ್ನೂ ಆದರೂ ಎಕ್ಸಾಮ್ ಯಾವಾಗ ಬಿಡ್ತೀವಿ ಅಂತ ಹೇಳಿಲ್ಲ. ಬಟ್ ಓದ್ತಿರೋರು ಓದ್ತಾನೇ ಇದ್ದಾರೆ. ಇನ್ನು ಯಾವಾಗ ಎಕ್ಸಾಮು ಗೊತ್ತಿಲ್ಲ. 2 ವರ್ಷ ಆಯಿತು ಆಲ್ಮೋಸ್ಟು, ಇನ್ನೇನು ಎಕ್ಸಾಮ್ ಬರೋದು. ಅದೇ ನೀವು ಬ್ಯಾಂಕಿಂಗ್ ಅಂತ ಹೋಗಿದ್ರಿ ಅಂದರೆ 2 ವರ್ಷದಲ್ಲಿ ನಿಮ್ದು ಯಾವುದೋ ಒಂದು ಕ್ಲಿಯರ್ ಆಗ್ತಿತ್ತಲ್ವಾ. ಕ್ಲಿಯರ್ ಆಗಿ ಪೋಸ್ಟಿಂಗ್ ಆಗಿ ನೀವು ಸ್ಯಾಲ್ರಿನೂ ತೊಗೋತಿದ್ರಿ ಅಲ್ವಾ. ಸೊ ಯೋಚನೆ ಮಾಡೋದು ನಿಮಗೆ ಬಿಟ್ಟಿದ್ದು. ಒಂದ್ಸಲ ಥಿಂಕ್ ಮಾಡಿ ಯಾವ ಎಕ್ಸಾಮಿಗೆ ಹೋಗಲಿ ಏನು, ಒಂದ್ಸಲ ಸಿಲೆಬಸ್ ನೋಡ್ಕೊಳ್ಳಿ ಅಷ್ಟೇ. ಏನು ಮನೆಯವ್ರಿಗೂ ಇರುತ್ತೆ, ಮಗಳು ಬೇಗ ಸೆಟ್ಲ್ ಆಗಲಿ ಜಾಬಿಗೆ ಅಂತ ಅವರು ಬಿಟ್ಟಿರ್ತಾರೆ, ಕೋಚಿಂಗ್ ಕಳಿಸಿರ್ತಾರೆ ನಿಮಗೆ ಓದ್ಕೊಳ್ಳಿ ಅಂತ, PGಗೆ ಬಿಟ್ಟಿರ್ತಾರೆ, ಲೈಬ್ರರಿಗೆ ಕಳಿಸಿರ್ತಾರೆ. ಸೊ ನಿಮಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನಿಮಗೂ ಒಂದು ಜವಾಬ್ದಾರಿ ಇರುತ್ತೆ, ನಿಮಗೂ ಕೂಡ ಕನಸಿರುತ್ತೆ ನಾನು ಬೇಗ ಜಾಬ್ ತೊಗೋಬೇಕು ಅಂತ ಅಲ್ವಾ. ಸೊ ಚಾಯ್ಸ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಬ್ಯಾಂಕಿಂಗ್ ಫೀಲ್ಡಿಗೆ ಬನ್ನಿ ಆಲ್ಮೋಸ್ಟು, ಓಕೆನಾ. ಅಷ್ಟೊಂದು ಕಷ್ಟ ಇಲ್ಲವೇ ಇಲ್ಲ. ಕಂಪ್ಯೂಟರ್ ಅಂದ ಕೂಡಲೇ ಎಲ್ಲ ನಿಮಗೆ ಕಂಪ್ಯೂಟ್ರಲ್ಲಿ ಬರಬೇಕು ಅಂತ ಆ ಥರ ಏನಿಲ್ಲ.
ಈ ಬ್ಯಾಂಕಲ್ಲಿ ಸೇರಿರೋರು ಎಲ್ಲರಿಗೂ ಫಸ್ಟಿಗೆ ಕಂಪ್ಯೂಟರ್ ಬರ್ತಿತ್ತಾ? ಆ ಥರ ಇಲ್ಲ. ನೀವೇನು ಎಲ್ಲ ಎಕ್ಸಾಮು ಕಂಪ್ಯೂಟರಲ್ಲಿ ಕೀಬೋರ್ಡು ಎಲ್ಲ ಟೈಪ್ ಮಾಡಿ ಬರಿತೀರಾ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಅಲ್ಲೆಲ್ಲ MCQ ಮೇಲೆ ಇರ್ತಾವೆ ಕ್ವಶನ್ಸು. ನೀವು ಜಸ್ಟ್ ಮೌಸಿಂದ ತೊಗೊಂಡು ಕ್ಲಿಕ್ ಮಾಡಬೇಕು ಯಾವ್ದು ಕರೆಕ್ಟ್ ಆನ್ಸರು ಅಂತ. ಒಂದು ಸ್ವಲ್ಪ ಏನಂತಾರಲ್ಲ ನೆಕ್ಸ್ಟು ಫಾರ್ವರ್ಡ್ ಅಂತ ಇರ್ಬೋದು, ಅಥವಾ ಒಂದಿಷ್ಟು ಕಂಡೀಷನ್ಸ್ ನಿಮ್ಗೆ ಗೊತ್ತಿದ್ರೆ ಸಾಕಾಗುತ್ತೆ. ಮೌಸಲ್ಲೇ ಎಲ್ಲ ವರ್ಕ್ ಮುಗಿದೋಗುತ್ತೆ. ಅದೇ IBPS PO SBI PO ಅಂತ ಬಂದಾಗ ಸ್ವಲ್ಪ ಎಸ್ಸೆ ಇರುತ್ತೆ, ನೀವು ಕೀಬೋರ್ಡಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದೊಂದು ಬಿಟ್ಟರೆ RRBಯಲ್ಲಿ ಕೂಡ ಆ ಥರ ಯಾವುದೂ ಸಿಸ್ಟಮ್ ಇಲ್ಲ. ಈವನ್ ಕ್ಲರ್ಕ್ ಎಕ್ಸಾಮ್ಗಳಲ್ಲೆಲ್ಲ ಕೂಡ ಯಾವುದೇ ಕೀಬೋರ್ಡ್ ಮುಟ್ಟಿ ಬರೆಯೋವಂಥದ್ದು ಯಾವುದೂ ಇಲ್ಲ. ಜಸ್ಟ್ ಮೌಸಿಂದ ಕ್ಲಿಕ್ ಮಾಡೋದು ಆನ್ಸರ್ನ, ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡೋದು, ಪ್ರೀವಿಯಸ್ ಕ್ಲಿಕ್ ಮಾಡೋದು, ಇಷ್ಟೇ. ಜಾಸ್ತಿ ಏನೂ ಇಲ್ಲ. ಬಟ್ ಯಾಕೆ ನೀವು ತಲೆ ಕೆಡಿಸ್ಕೊತಿದ್ದೀರಾ ಅಷ್ಟೊಂದು ಗೊತ್ತಿಲ್ಲ ನನಗೆ. ನಾನು ಹೇಳ್ಬೇಕು ಅಂದ್ಕೊಂಡಿದ್ದು ಇಷ್ಟೇ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಗೊತ್ತಿಲ್ಲದೇ ಇರೋವಂಥ ಯಾವುದೂ ಒಂದು ಮುನ್ಸೂಚನೆ ಗೊತ್ತೇ ಇಲ್ಲ ಅನ್ನೋ ಎಕ್ಸಾಮ್ಗಳಿಗೆ ಹೋಗೋದನ್ನು ಬಿಟ್ಟು ಎಲ್ಲ ಗೊತ್ತಿದೆ. ಈವನ್ ಡೇಟ್ ಕೂಡ ಫಿಕ್ಸು, ರಿಸಲ್ಟ್ ಡೇಟ್ ಫಿಕ್ಸು, ಎಕ್ಸಾಮ್ ಡೇಟ್ ಫಿಕ್ಸು, ಇಂಟರ್ವ್ಯೂ ಡೇಟ್ ಫಿಕ್ಸು. ಇಂಥ ಡೇಟ್ಗಳು ಗೊತ್ತಿರೋ ಅಂಥ ಎಕ್ಸಾಮ್ಗೆ ನೀವು ಯಾಕೆ ಬರ್ತಿಲ್ಲ? ನನಗೆ ಅದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಜಾಸ್ತಿ ಕನ್ನಡಿಗರು ಬ್ಯಾಂಕಿಂಗಲ್ಲಿ ಬರಬೇಕು, ಅದೇ ನನ್ನ ಆಸೆ ಕೂಡ. ಸೊ ಇಷ್ಟೆಲ್ಲ ಹೇಳಿದ್ದೀನಿ. ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸ್ವಲ್ಪ ಪ್ರಯತ್ನ ಕೊಡಿ. ಈಗ ನಾವು ಏನಂತಾರಲ್ಲ, ಒಳ್ಳೆ ಜಾಬ್ ಬೇಕು, ಒಳ್ಳೆ ಸ್ಯಾಲ್ರಿ ಬೇಕು ಅಂದ ತಕ್ಷಣ ಸುಮ್ಮನೆ ಸಿಗುತ್ತಾ? ನಮ್ಮ ಪ್ರಯತ್ನವೂ ಇರಬೇಕಲ್ವ, ನಮ್ಮ ಎಫರ್ಟೂ ಇರಬೇಕಲ್ವ. ಅಟ್ಲೀಸ್ಟ್ 1 ವರ್ಷ ನೀವು ಅದಕ್ಕಂತ ಕೊಡಬೇಕಲ್ವ, ಡೆಡಿಕೇಟೆಡಾಗಿ ಓದಬೇಕಲ್ವ. ಅವಾಗ ನಿಮಗೆ ಅದು ಒಲ್ದೇ ಒಲಿಯುತ್ತೆ. ಯಾಕೆ ಒಲಿಯಲ್ಲ ಅಲ್ವಾ? ಸೊ ಎಲ್ಲ ಕ್ವಶನ್ ನಮ್ಮ ಹತ್ರನೇ ಇದೆ, ಆನ್ಸರ್ ಕೂಡ ನಮ್ಮ ಹತ್ರನೇ ಇದೆ. ನಿಮಗೆ ಕ್ಲಾರಿಟಿಯಿಂದ ನೀವು ಯೋಚನೆ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟು ಕ್ಲಾರಿಟಿಯಿಂದ ಥಿಂಕ್ ಮಾಡಿ, ಆ್ಯಂಡ್ ಯಾವ ಎಕ್ಸಾಮ್ ಬರ್ತೀನಿ ಅಂತ ಚೂಸ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನೀವು ಓದ್ಕೋತಾ ಬನ್ನಿ. ಬಟ್ ಈ ಥರ ಯೋಚನೆ ಮಾಡಬೇಡಿ, ನಾನು ಬ್ಯಾಂಕಿಂಗೂ ಬರಿತೀನಿ, ಈ ಕಡೆ PDO SDA FDA PC PSIನೂ ಬರಿತೀನಿ ಅಂತ. ಅದು ಆಗಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಈ ಕಡೆ ಅದನ್ನು ಸರಿಯಾಗಿ ಓದೋಕ್ಕಾಗಲ್ಲ, ಈ ಕಡೆ ಇದನ್ನು ಸರಿಯಾಗಿ ಓದೋಕ್ಕಾಗಲ್ಲ. ಲಾಸ್ಟಿಗೆ ಯಾವ ಸೆಲೆಕ್ಷನ್ನೂ ಆಗಲ್ಲ. ಅವಾಗ ಏನು ಮಾಡ್ತೀರಾ? ಅದು ತಪ್ಪು. ಒಂದೇ ಒಂದು ನಿಮ್ಮ ಗುರಿ ಇರಲಿ. ಐದರ್ ನೀವು ಈ ಕಡೆಯಾದರೂ ಹೋಗ್ರಿ ಆರ್ ಈ ಕಡೆಯಾದರೂ ಹೋಗ್ರಿ. ಕರೆಕ್ಟಾಗಿರೋ ಗುರಿ ಇರಲಿ. ಬಟ್ ಕರೆಕ್ಟಾಗಿರೋ ಎಕ್ಸಾಮ್ ನಡೆಯುವಂಥ ಒಂದು ಡೇಟ್ಸ್ ಗೊತ್ತಿರೋವಂಥ ಎಕ್ಸಾಮ್ಗಳಾಗಿರಲಿ, ನಿಮ್ಮ ಆಯ್ಕೆ ಕರೆಕ್ಟಾಗಿರಲಿ. ಆ್ಯಂಡ್ ಆದಷ್ಟು ಬೇಗ ನಿಮ್ಮ ಸೆಲೆಕ್ಷನ್ ಆಗಲಿ. ಅಂಥ ಜಾಬ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಆದಷ್ಟು ಬೇಗ ನೀವು ಕೂಡ ಸೆಟ್ಲ್ ಆಗಿ. ಅಷ್ಟೇ ನಾನು ಹೇಳೋಕೆ ಬಂದಿರೋದು. ಆ್ಯಂಡ್ ಇಷ್ಟೇನು, ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.